ಫಿಲಂಗಳೆಲ್ಲ ಫೇಸ್ ಎಲ್ಲ ಮಾಡ್ತಾರೆ ಗೊತ್ತಾ? ಫೇಸಿಗೆ ಶಾರುಖ್ ಖಾನ್ ಫೇಸ್ ಎಲ್ಲ ಟೆಕ್ನಾಲಜಿ ಮಾಡ್ತಾರೆ. ನಾನು ಓದಿದ್ದು ಕೆನ್ ಸ್ಕೂಲ್ ಆಫ್ ಆರ್ಟ್ ಬೆಂಗಳೂರು. ಬೆಂಗಳೂರಲ್ಲ ಅಥವಾ ಬೆಂಗಳೂರಿನಲ್ಲಿ ಮಾರ್ಕೆಟ್ ಮಣ್ಣ ಇದು ಕೆಮಿಕಲ್ ಇಲ್ಲ ಮಣ್ಣೆ. ಇದೇನು ಮಕ್ಕಳಿಗೆ ಓದ ಇಂಟ್ರೆಸ್ಟ್ ಕೆಲವರಿಗೆ ಬರ್ತದೆ, ಹೌದು, ಕೆಲವರಿಗೆ ಕುಶಲ ಕಲೆಗಳು ಬರ್ತದೆ, ಕೆಲವು ಏನಿರಲ್ಲ ಅವ್ರಿಗೆ ನಾವು ತೋರಿಸ್ಬೇಕು ದಾರಿ. ನಮಗೆ ದಾರಿ ತೋರಿಸಿದ ಗುರುಗಳು ನಾ ಹೇಳಿದೆ. ತೆಂಗಿನ ನಾರು ಇದೆ ಆಕ್ಚುಲಿ, ಇದೆಲ್ಲ ನಮಗೆ ಫ್ರೆಂಡ್ಲಿನೇ ಯೂಸ್ ಆಗ್ತದೆ. ಅಂದ್ರೆ ಮೇಲೆ ಹಾಕಿದ್ರೆ ಇದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ನೋಡ್ರಿ ಇಲ್ಲಿ ಹಾಕಿದೀವಿ. ಈ ಮೋಲ್ಡ್ ಮಾಡುವಾಗ ಸಪೋರ್ಟಿ ಹಾಕಿದೀನಿ, ಅದನ್ನ ಸಪೋರ್ಟಿಗೆ ಹಾಕಿರೋದು. ಅದು ಅದಕ್ಕೆ ಗ್ರಿಪ್ ಬೇಕಲ್ಲ. ಇವರು ನಮ್ಮಲ್ಲಿ ವೀರಭದ್ರೇಶ್ ಅಂತ, ನಮ್ದು 2000ನೇ ಇಸ್ವಿನಲ್ಲಿ ಅಂಗಡಿ ಓಪನ್ ಆಯ್ತು. 2000 ಅಂತ ನಮ್ದೇ ಇದು ವರ್ಕಿಗೆ ರೆಡಿ ಆಗಿರುತ್ತಂತದ್ದು. ನಾವು ಮೋಲ್ಡ್ ರೆಡಿ ಇದೆ ರಬ್ಬರ್ದು. ಇದು ಎಷ್ಟು ದೊಡ್ಡದು ಇದ್ರೂ ಕೂಡ ಲೈಟ್ ವೇಟ್ ಇರುತ್ತೆ, ಸೊ ಕ್ಯಾರಿ ಮಾಡ್ಲಿಕ್ಕೆ ಇದಕ್ಕೆಲ್ಲ ಅನುಕೂಲ ಆಗ್ತದೆ. ತಾಳ್ಮೆ ಇಂಪಾರ್ಟೆಂಟ್. ಹೀಗೆ ಅಲ್ಲಿ ಹೋದ್ರೆ ನೀವು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಬಂದಿದೆ ಅಲ್ಲಿಂದ ನೋಡಿ. ಇದೆಯಲ್ಲ ಅದು ಫೈಬರ್ ಸಪೋರ್ಟಿವ್ ಮೋಲ್ಡ್ ಅಂತ ಹೇಳ್ತೇವೆ. ಇದು ಬಂದು ರಬ್ಬರ್ ಮೋಲ್ಡ್. ಇದು ಕೈ ಚುಚ್ಚುತ್ತೆ, ಹುಷಾರಿ. ಇದನ್ನ ಟ್ರಿಮ್ ಮಾಡ್ತೀವಿ ನಾವು. ಇದನ್ನ ಕೇಳ್ತೀನಿ ನೋಡ್ರಿ, ಇದನ್ನ ರಬ್ಬರ್ ಇದು. ಈ ಫಿಲಂಗಳೆಲ್ಲ ಫೇಸ್ ಎಲ್ಲ ಮಾಡ್ತಾರೆ ಗೊತ್ತಾ? ಫೇಸಿಗೆ ಶಾರುಖ್ ಖಾನ್ ಫೇಸ್ ಎಲ್ಲ ಟೆಕ್ನಾಲಜಿ ಮಾಡ್ತಾರೆ. ಅಂದ್ರೆ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಫೇಸ್ ನ ಫಸ್ಟ್ ಕ್ಲಿಯರ್ ವರ್ಕ್ ಮಾಡ್ಕೊಡ್ತಾರೆ, ಅದಕ್ಕೆ ರಬ್ಬರ್ ಈ ತರ ಮೋಲ್ಡ್ ಹಾಕೊಳ್ತಾರೆ. ಸೊ ರಬ್ಬರ್ ಇದರಲ್ಲಿ ನೀವು ಮಕ್ಕಳು ಹಾಕೊಂಡ್ಬಿಟ್ರೆ ನೀವು ಶಾರುಖ್ ಖಾನ್ ನೀವು ಹಾಕ್ಬೋದು. ನಾನು ಉದಾಹರಣೆ ಅಂತಲ್ಲ, ಯಾರು ಬೇಕಾದ್ರೂ ಹಾಕ್ಬೋದು. ಸೊ ಇದಕ್ಕೆ ರಬ್ಬರ್ ಬಾಂಡ್. ಇದು ಒರಿಜಿನಲ್ ವರ್ಕ್. ಇದು ಕೂಡ ಹ್ಯಾಂಡ್ ಮೇಡ್, ಅಂದ್ರೆ ಇದು ಲೈಟ್ ವೇಟ್ ಇರುತ್ತೆ ಅಷ್ಟೇ. ಇದು ಫೈಬರ್. ಇದು ಈಗ ಇದೇನು ನೀನ್ ಹಿಡ್ಕೊಳ್ಳಿ. ಈಗ ಇದನ್ನ ಜಸ್ಟ್ ಇದು ಒರಿಜಿನಲ್ ವರ್ಕ್. ಇದಕ್ಕೆ ಸಪೋರ್ಟಿವ್ ಯಾಕೆ ಹಾಕ್ತಿವಿ ಅಂದ್ರೆ ಇದು ಬಳ್ಕಾಡ್ತಾ ಇರುತ್ತೆ. ಬಳ್ಕಾಡಬೇಡ ಅನ್ನೋ ಉದ್ದೇಶದಿಂದ ಇದನ್ನ ಸಪೋರ್ಟಿವ್ ಹಾಕ್ತಿವಿ. ಈ ತರ ಹಾಕ್ಬಿಟ್ಟು ಇದನ್ನ ಮಲಗಿಸ್ತೀವಿ ಹಿಂಗೆ. ಈಗ ಇದರಲ್ಲಿ ಕೆಮಿಕಲ್. ಈಗ ಇದನ್ನ ಒಂದು ಇಡ್ಲಿ ಪಾತ್ರೆ ಅಂತ ತಿಳ್ಕೊಳ್ಳಿ. ಇಡ್ಲಿ ಹೆಂಗ್ ಬರುತ್ತೆ ನಿಮ್ಗೆ? ಅಲ್ಲಿ ಊಟದ ಇಡ್ಲಿ ಅಕ್ಕಿ ಎಲ್ಲ ರುಬ್ಬಿ ಹಾಕಿ ಇದಕ್ಕೆ ಹಾಕಿ ಬೇಯಿಸ್ತೀವಿ, ಅವಾಗ ಇಡ್ಲಿ ಬರ್ತದೆ. ಆತರ ನಾವು ಇದನ್ನ ಕೆಮಿಕಲ್ ನ ಕಲ್ಸ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಅದು ಡ್ರೈ ಆದ ನಂತರ ತೆಗೆದ್ರೆ ನಮಗೆ ಇದೇ ತರ ಒರಿಜಿನಲ್ ವರ್ಕ್ ಇನ್ನೊಂದು ಸಿಗ್ತದೆ. ಸೊ ಈ ತರ ನೀವು ಮಲ್ಟಿಪರ್ಪಸ್ ಎಷ್ಟು ಬೇಕಾದ್ರೂ ತಕೊಳ್ಬಹುದು. ಇದು ಒನ್ ಟೈಮ್ ಅಷ್ಟೇ. ಇದು ಕಾಸ್ಟ್ ವೈಸ್ ನಮಗೆ ಕಮ್ಮಿ ಆಗ್ತದೆ. ಎಲ್ಲಾ ಪಾರ್ಟಿ ಒಂದೇ ಸೈಜ್ ಕೊಡಲ್ಲ, ನಮಗೆ ಅನ್ ಸೈಜ್ ಕೊಡ್ತಾರೆ. ಸೊ ಅನ್ ಸೈಜ್ ಕೊಟ್ಟಾಗ ನಾವು ಒಂದೊಂದೇ ಮಾಡ್ಕೊಳ್ತೀವಿ ಮೋಲ್ಡ್. ಸೊ ಇದು ಈ ವರ್ಕ್ ಮಾಡಿದ್ರೆ ಆಂಟಿಕ್ ಸಿಸ್ಟಮ್ ಮತ್ತೆ ಮಾಡಕ್ ಬರಲ್ಲ. ಮತ್ತೆ ನೆಕ್ಸ್ಟ್ ಮತ್ತೆ ಹೊಸ ಕ್ಲೇಲ್ ವರ್ಕ್ ಮಾಡಿ ಒನ್ ಟೈಮ್ ಅಷ್ಟೇ ಕ್ಲೇಲ್ ವರ್ಕ್ ಮಾಡಿ ಆಮೇಲೆ ಮತ್ತೆ ಮಾಡ್ಬೇಕಾಗ್ತದೆ. ಸೊ ಸಿಲಿಕಾನ್ ಮೋಲ್ಡ್ ಇದರಲ್ಲಿ 3 ವೆರೈಟಿ ಇದೆ. ಇದು ನಾವು ಪುನಾದಿಂದ ತರಿಸ್ತಾ ಇದೀವಿ ಈಗ, ಪುಣೆಯಿಂದ. ಇದು ನಾರ್ಮಲ್ ರಬ್ಬರ್. ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಾಲಿಟಿ ಬರುತ್ತೆ, ಸಿಲಿಕಾನ್ ರಬ್ಬರ್ ಅಂತ. ಸಿಲಿಕಾನ್ ರಬ್ಬರ್ಗೆ ಸಪೋರ್ಟಿವ್ ಮೋಲ್ಡ್ ಹಾಕೋದು ಇಷ್ಟು ಇಲ್ಲ. ಅದು ಹಾಕ್ಬೇಕಂದ್ರೆ ಬೆಡ್ಸರ್ ದಪ್ಪ ಬಂದ್ಬಿಡ್ತದೆ. ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣ ವರ್ಕ್ ಯೂಸ್ ಮಾಡ್ತೀವಿ, ಮೈನ್ಯೂಟ್ ವರ್ಕ್ ಎಲ್ಲ. ಫರ್ಮ್ ಇಲ್ಲೇ ಆಯ್ತು ಅಂತ ಹೇಳಿ ನಾವು ನಮ್ಮ ವರ್ಕ್ ಹೆಂಗಂದ್ರೆ ಇವಾಗ ನಾಳೆ ನಾಡ್ದು ಕೊಡ್ಬೇಕು ಅಂತವೇ ಜಾಸ್ತಿ ಬರೋದು. ಮನೆ ಕೆಳಗಡೆ ಮಾಡ್ಕೊಂಡು ಮೇಲೇನೆ ಮಾಡ್ಕೊಂಡ್ಬಿಟ್ಟೆ. ಅಂದ್ರೆ ನೀವು ಇಷ್ಟು ವರ್ಷ ಮಾಡಿದಿರಲ್ಲ, 25 ವರ್ಷದಿಂದ ವರ್ಕ್, ಅದ್ರಲ್ಲಿ ನಿಮ್ಮ ಬೆಸ್ಟ್ ವರ್ಕ್ ಯಾವ್ದು ಸರ್? ಬೆಸ್ಟ್ ವರ್ಕ್ ಅಂದ್ರೆ ಆಲ್ಮೋಸ್ಟ್ ಎಲ್ಲದೂ ಬೆಸ್ಟ್ ವರ್ಕ್. ಈಗ ಸದ್ಯಕ್ಕೆ ನಿಮಗೆ ನೋಡಕ್ ಸಿಗ್ಬೇಕಂದ್ರೆ ಇಲ್ಲೊಂದು ಗಡಿಯಾರ ಇದೆ, ಕೃಷ್ಣಾಶ್ರಮಿ ಎದುರು. ಅದೊಂದು ಸ್ಟೇಡಿಯಂ ನಲ್ಲಿ ಸರ್ಕಲ್ ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡಿದ್ವಿ. ಅದೇ ಗೊಂಬೆಗಳು ಅದೊಂದು ಮಾಡಿದ್ವಿ. ಆಮೇಲೆ ದುರ್ಗಿಗುಡಿನಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯ ಅಂತ ದೊಡ್ಡ ಒಂದು ಲಿಂಗ, ಆ ಹೆಸರು ಇದೆಲ್ಲ ಮಾಡಿದೀವಿ. ಎಲ್ಲಿ ಹೇಳಿ ಸರ್? ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ದುರ್ಗಿಗುಡಿನಲ್ಲಿದೆ. ಅಲ್ಲೋದ್ರೆ ಅಲ್ಲೊಂದು ನೋಡ್ಬೋದು. ಆಮೇಲೆ ಇನ್ನ ಹೇಳ್ಬೇಕಂದ್ರೆ ಮೈಲಾರೇಶ್ವರ ದೇವಸ್ಥಾನ ಫೇಮಸ್. ರಾಘವೇಂದ್ರ ಟೆಂಪಲ್ ಆ ಒಳಗಡೆ ಎಲ್ಲ ಈ ಪಿಲ್ಲರ್ ಗಳೆಲ್ಲ ಇದೆಯಲ್ಲ, ಪಿಲ್ಲರ್ ಗಳೆಲ್ಲ ಡಿಸೈನ್ ಕಲರಿಂಗು. ನಾವಂದ್ರೆ ಇದು ಒಂದೇ ಮಲ್ಟಿಪರ್ಪಸ್ ವರ್ಕ್. ಇದ್ರ ಜೊತೆನಲ್ಲಿ ದೇವಸ್ಥಾನಗಳ ಗೋಪುರದ ಕಲರಿಂಗ್ ಕೆಲಸಗಳು, ಆಮೇಲೆ ಒಳಗಡೆ ವಿಗ್ರಹಗಳು, ಆ ತರದೆಲ್ಲ ಮಾಡ್ತೇವೆ. ಸ್ಟೋನ್ ವರ್ಕ್ ಮಾಡ್ತೀರಾ ನೀವು? ಸ್ಟೋನ್ ವರ್ಕ್ ಅಲ್ಲ, ಎಲ್ಲ ಸಿಮೆಂಟ್ ವರ್ಕ್ ಮತ್ತೆ ಫೈಬರ್ ವರ್ಕ್ ಇಷ್ಟು ಮಾಡ್ತೀವಿ. ಆಮೇಲೆ ಪೇಂಟಿಂಗ್ ವರ್ಕ್, ಆ ತರದ ಕ್ಯಾನ್ವಾಸ್ ಪೇಂಟಿಂಗ್ಸ್ ಎಲ್ಲ ಮಾಡ್ತೀವಿ. ಒನ್ ಟೈಮಲ್ಲಿ ಅದಕ್ಕೆ ಬೇಡಿಕೆ ಇತ್ತು. ಸೊ ಅದು ಬೇಡಿಕೆ ಕಮ್ಮಿ ಆಯ್ತು, ಇದಕ್ಕೆ ಶುರು ಮಾಡ್ಕೊಂಡಿದ್ವಿ. ಸೊ
ಸೊ ಫಸ್ಟಿಗೆ ನಾವು ಮಾಡ್ತಿದ್ದು ಸೈನ್ ಬೋರ್ಡ್ ಬ್ಯಾನರ್ಸ್, ಆಮೇಲೆ ಬ್ಯಾನರ್ಸ್ ಹೋಯ್ತು, ಫ್ಲೆಕ್ಸ್ ಮೆಷಿನ್ ಬಂತು, ಅದಕ್ಕೆ ಆಲ್ಟರ್ನೇಟ್ ಹುಡ್ಕೋಬೇಕಲ್ಲ ಕೆಲಸ. ಸೊ ಇದನ್ನೆಲ್ಲ ಬಂದು ಇವತ್ತು ಬೆಂಗಳೂರು, ಮೈಸೂರು ಅಂತ ಏರಿಯಾಗಳಲ್ಲಿ ಇದನ್ನ ಮಾಡ್ತಾ ಇದ್ರು. ಸೊ ನಾನು ಓದಿದ್ದು ಕೆನ್ ಸ್ಕೂಲ್ ಆಫ್ ಆರ್ಟ್ ಬೆಂಗಳೂರು. ಇದ್ರಲ್ಲೇ ವಿಜುವಲ್ ಆರ್ಟ್ಸ್ ಅಂತ ಈಗ ಮಾಡಿದ್ದಾರೆ. ನಾವು ಓದೋ ಟೈಮ್ ನಲ್ಲಿ SLC ಬೋರ್ಡ್ ನವರೇ 5 years ಕೋರ್ಸ್ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್ ಅಂತ ಇತ್ತು, ಅದನ್ನ ಮಾಡಿದ್ದೆ ನಾನು ಕೋರ್ಸ್. ಸೊ ಅದ್ರಲ್ಲಿ ಇದೆಲ್ಲ ಕಲ್ತಿರ್ತೇವೆ. ಸೊ ಇವತ್ತಿನ ಯುಗದಲ್ಲಿ ಏನೇನು ಚೇಂಜಸ್ ಆಗ್ತಾವಂತ ನಾವು ಹಾಗೆ ಚೇಂಜ್ ಆಗ್ತಾ ಬರ್ತಾ ಇದೀವಿ. ಈ ಜೊತೆನಲ್ಲಿ ಕಂಪ್ಯೂಟರ್ ಮೀಡಿಯಾದಲ್ಲೂ ಕೂಡ 2D ಅನಿಮೇಷನ್, 3D ಅನಿಮೇಷನ್, ಫ್ಲಾಶ್ ವರ್ಕ್ಸ್, ಫೋಟೋಶಾಪ್ ವರ್ಕ್ಸ್ ಇವೆಲ್ಲವೂ ಮಾಡ್ಕೊಂಡ್ ಬರ್ತಾ ಇದೀವಿ. ಫೋಟೋಶಾಪ್ ಮಾಡ್ತೀರಾ? ನಮ್ಗೆ ಏನ್ ಬೇಕು ವರ್ಕ್ಗಳು ನಾವೇ ಎಲ್ಲ ಮಾಡ್ಕೊಳ್ತಾ ಇದೀವಿ, ಎಲ್ಲೂ ಹೊರಗಡೆ ಹೋಗೋಕ್ಕಿಂತ. ಯಾಕಂದ್ರೆ ಅವೆಲ್ಲ ಟೂಲ್ಸ್ ಮೆಟೀರಿಯಲ್ ಕಲ್ತಿರ್ತಾರೆ, ಆದ್ರೆ ಕ್ರಿಯೇಟಿವ್ ಇಂಪಾರ್ಟೆಂಟ್, ಕ್ರಿಯೇಟಿವಿಟಿ ಇರಬೇಕು. ಸೊ ನಾವು ಡ್ರಾಯಿಂಗ್ ನಲ್ಲಿ ನಮಗೆ ಹೆಂಗ್ ಬೇಕು ನಾವೇ ವರ್ಕ್ಗಳು ಮಾಡ್ಕೊಳ್ಳೋದು. ಸೊ ಇವೆಲ್ಲವೂ ಇದು ನೋಡಿ, ಇದು ನೀವು ಅಕ್ಕ ಸಾಲಿಗರೆಲ್ಲ ಬಳಸ್ತಾರೆ, ನೋಡಿರ್ಬೇಕು. ಏನಿದು? ಗೋಲ್ಡ್ ಚೈನ್ ವಿಗ್ರಹಗಳೆಲ್ಲ. ಸೊ ಅದನ್ನ ಮೋಲ್ಡ್ ಮಾಡ್ಕೊಬೇಕಾದ್ರೆ ಈ ಮಣ್ಣು ಬಳಸ್ಕೊಳ್ತಾರೆ. ಇದು ಪೌಡರ್ ಅಲ್ಲಿ ಬರುತ್ತೆ, 30 kg ಬ್ಯಾಗ್ ಅಲ್ಲಿ ಬರುತ್ತೆ. ಇದು ಪೂನಾ ಅಥವಾ ಬೆಂಗಳೂರಿನಲ್ಲಿ ಮಾರ್ಕೆಟ್. ಮಣ್ಣ ಇದು? ಕೆಮಿಕಲ್ ಇಲ್ಲ, ಮಣ್ಣೆ. ಇದು ಏನು ಕೆಮಿಕಲ್ ಅಲ್ಲ. ಅಂದ್ರೆ ಇದು ಸಾಫ್ಟ್ ಮಣ್ಣು, ಸಿಮೆಂಟ್ ಬ್ಯಾಗ್ ಹೆಂಗ್ ಬರುತ್ತೆ ಹಂಗ್ ಬರುತ್ತೆ. ಸೊ ಅದನ್ನ ನಾವು ತಗೊಂಡ್ಬಂದು ಇದು ವರ್ಕ್ ಮಾಡಿ ತೆಗ್ದಿಟ್ಟಿರೋದು, ಬಟ್ ರೀಯೂಸ್ ಆಗುತ್ತೆ. ಅದನ್ನ ನೋಡ್ರಿ, ಇಲ್ಲಿ ಪೌಡರ್ ಮಾಡಿದೀನಿ ನೋಡ್ರಿ. ಅದನ್ನು ಕುಟ್ಟಿ ಮತ್ತೆ ಪೌಡರ್ ಮಾಡ್ಕೊಳ್ತೀವಿ. ಇದನ್ನ ಮತ್ತೆ ನೀರಲ್ಲಿ ನೆನೆಸ್ಬಿಟ್ರೆ, ನೆಂದಿರೋ ಮಣ್ಣದಲ್ಲಿ ಸ್ವಲ್ಪ ಇದೆ ನೋಡು ಕಡೆ. ಇಲ್ಲಿದೆ ನೋಡಿ, ಇದು ನೆಂದಿರೋ ಮಣ್ಣು. ಇದು ಇವಾಗ ಕೊಳೆ ಗಂಧ. ಇದನ್ನ ನಾವು ಹೆಂಗ್ ಬೇಕು ಅದ ಮಾಡ್ಕೊಂಡು ಮತ್ತೆ ವರ್ಕ್ ಮಾಡ್ತೀವಿ. ಸೊ ಇದೆಲ್ಲ ರೀಯೂಸ್ ಆಗ್ತದೆ, ನಮ್ಗೆ ಯಾವ್ದು ವೇಸ್ಟ್ ಆಗಲ್ಲ. ಕೈ ತೊಳ್ಕೊಟ್ರೆ ಒಳಗಡೆ ಇದೆ. ಒಟ್ಟು ನಮ್ಮ ಕೆಲಸದವರಿಗೆ ನಾವು ಮಾಡ್ಲಿಕ್ಕೆ ಏನ್ ಬೇಕೆಲ್ಲ ಫೆಸಿಲಿಟಿ ಇಲ್ಲೇ ಮಾಡ್ತೀವಿ. ಇದು ನಾನು ಸ್ಟಡಿ ಮಾಡುವಾಗ ಫುಲ್ ಹ್ಯಾಂಡ್ ಮೇಡ್ ವರ್ಕ್ ಮಾಡಿದ್ದು. ಅವಾಗ ಇಸ್ಕಾನ್ ಟೆಂಪಲ್ ಅದೇ ತಾನೇ ಬೆಂಗಳೂರಿನಲ್ಲಿ ಓಪನ್ ಆಯ್ತು. ಕೈಯಲ್ಲೇ ಬರ್ದಿರೋದು ಅದು. ಸುಮಾರು ಹಾಳಾಗಿದೆ, ಸುಮಾರು ಒಂದು 30 ವರ್ಷ ಆಗಿರ್ಬೋದು ಪೇಂಟಿಂಗ್ ಮಾಡಿ. 30 ವರ್ಷ? ಎಷ್ಟು ತಿಂಗಳು ತಗೊಂಡಿದ್ರಿ ಸರ್ ಅದಕ್ಕೆ? 99 ಅಲ್ಲಿ ಮಾಡಿದ್ದು. 99 ಅಂದ್ರೆ 26 ವರ್ಷ. 26 ವರ್ಷ ಆಗಿದೆ ಪೇಂಟಿಂಗ್. ಅವಾಗ ಇಸ್ಕಾನ್ ಟೆಂಪಲ್ ಆಯ್ತಲ್ಲ, ಆ ಸೀರೀಸ್ ಮಾಡ್ಬೇಕಂತ ತುಂಬಾ ಖುಷಿ ಇತ್ತು. ಸೊ ಕ್ಯಾನ್ವಾಸ್ ತಗೊಂಡು ಈ ತರದೆಲ್ಲ ವರ್ಕ್ ಮಾಡ್ತಾ ಇದ್ದೆ. ಸೊ ಈಗಿನ ಇದ್ರ ಟ್ರೆಂಡ್ ಅಲ್ಲಿ ಗೊತ್ತಲ್ಲ, ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ ಬಂದ್ರೆ ನನಗೆ ಕೊಡು ಅಂತಾನೆ, ಮತ್ತೊಬ್ಬ ನನಗೆ ಕೊಡು, ಆ ತರದಲ್ಲಿ. ಸೊ ಇಂಟ್ರೆಸ್ಟ್ ಬಂದಿದ್ದೆ. ನಾನು ದೇಶೀಯ ವಿದ್ಯಾಶಾಲೆ ಅಂದ್ರೆ DVS ನಲ್ಲಿ ಓದ್ತಾ ಇದ್ದಿದ್ದು. ಅಲ್ಲಿ ಪ್ರಭಾಕರ್ ಶೆಟ್ರು ಅಂತ ಇದ್ರು, ಡ್ರಾಯಿಂಗ್ ಮಾಸ್ಟರ್. ಸೊ ನಾವೆಲ್ಲ ಅಂದ್ರೆ ಹಿಂದಿನ ಬೆಂಚಿನಲ್ಲಿ ಕೂರ್ತಕ್ಕಂತ ಹುಡುಗರು, ಫಸ್ಟ್ ಬೆಂಚ್ ಅಲ್ಲೆಲ್ಲ ರ್ಯಾಂಕ್ ಹೋಲ್ಡರ್ಸ್. ಸೊ ಹಿಂದಿನ ಬೆಂಚ್ ಅವರಿಗೆಲ್ಲ ನಮಗೆ ಏನಪ್ಪಾ ಅಂದ್ರೆ ಸಂಗೀತ, ಡ್ರಾಯಿಂಗ್ ಟೀಚರ್ಸ್ ಇಂಥವ್ರಿ ನಾವು ಬಹಳ ಹತ್ರ ಆಗ್ತಿದ್ವಿ. ಸ್ಕಿಲ್ ನೀವ್ ಹೇಳಿದ್ರಲ್ಲ ಈಗ ಜೀವನ್ ಅಂತ, ಅವರು ಕೂಡ ಪ್ರಭಾಕರ್ ಶೆಟ್ರು ಶಿಷ್ಯನೇ, ನನಗೂ ಕೂಡ ಜೂನಿಯರ್. ಸೊ ನಾವೆಲ್ಲ ಅವ್ರ ಗಡ್ಡೆಯಲ್ಲಿ ಬೆಳೆದಿದ್ದು. ಅವ್ರು ಹೇಳ್ತಿದ್ರು SLC ಮುಗಿದ್ಮೇಲೆ ನೀವು ಈ ತರ ಎಲ್ಲ ಅಪರ್ಚುನಿಟಿ ಇದೆ ಅಂತ. ಬಟ್ ನನಗೆ ಆಮೇಲೆ PUC ಮಾಡ್ಕೊಂಡು ಇದೇ ಫೀಲ್ಡಿಗೆ ಹೋದೆ. ಇದು ವಿಶಾಲವಾಗಿದೆ ಫೀಲ್ಡ್ ಅಂತ ಅರ್ಥ ಆಯ್ತು. ನಿಮ್ ಪ್ರಕಾರ ಸ್ಕಿಲ್ ಬೆಸ್ಟಾ ಇಲ್ಲ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಬೆಸ್ಟಾ? ನಾನು ಹೇಳೋದು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಇದು ಅಂತ ಏನಲ್ಲ, ಕ್ರಿಯೇಟಿವಿಟಿ ಬಾರಿ ಇಂಪಾರ್ಟೆಂಟ್, ಸ್ಕಿಲ್ ಇಂಪಾರ್ಟೆಂಟ್. ಈಗಂದ್ರೆ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಮಕ್ಕಳಿಗೆ ಓದ ಇಂಟ್ರೆಸ್ಟ್ ಕೆಲವರಿಗೆ ಬರ್ತದೆ, ಕೆಲವರಿಗೆ ಕುಶಲ ಕಲೆಗಳು ಬರ್ತದೆ, ಕೆಲವು ಏನಿರಲ್ಲ ಅವ್ರಿಗೆ ನಾವು ತೋರಿಸ್ಬೇಕು ದಾರಿ. ನಮಗೆ ದಾರಿ ತೋರಿಸಿದ ಗುರುಗಳು ನಾವು ಹೇಳಿದೆ ಡ್ರಾಯಿಂಗ್ ನಲ್ಲೇ ಮಾಡ್ತೀವಿ. ನಮಗೆ ಏನಿಲ್ಲ, ಡ್ರಾಯಿಂಗ್ ಬರೆಯೋದು ಮಾಡೋದು ಬಹಳ ಖುಷಿ ಕೊಟ್ರು. ಸೊ ಬೇಸಿಕ್ ಎಲ್ಲ ಕಲ್ತ್ಕೊಂಡ್ವಿ. ನಂತರ ಇದರಲ್ಲೇ ಪ್ರೊಫೆಷನಲ್ ಆಗ್ತಾ ಆಗ್ತಾ ಇವಾಗ ನಮಗೆ ವಿಶಾಲವಾಗಿ ಕಾಣಿಸ್ತಾ ಇದೆ. ನಾವೇ 16 ಜನಕ್ಕೆ ಕೆಲಸ ಕೊಡ್ತೀರಾ? ನಾನು ಬೇಡ ಅಂದ್ರೂ ಜಾಬು ಆಯ್ತು. ಈಗ ಜಾಬ್ ಆದ್ಮೇಲೆ ಒಳ್ಳೆ ಅಪರ್ಚುನಿಟಿ ಸಿಕ್ತು. ಏನ್ ಜಾಬ್ ಸರ್? ನಾನು ಹೈಸ್ಕೂಲ್ ನಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದೀನಿ. ಈಗ್ಲೂ? ಯಾವ ಸ್ಕೂಲ್? ಭದ್ರಾವತಿನಲ್ಲಿ ಸಹ್ಯಾದ್ರಿ ಕನ್ನಡ ಪ್ರೌಢಶಾಲೆ ಅಂತಿದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಅಂದ್ರೆ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ಪೇಂಟಿಂಗ್ ನಲ್ಲಿ. ಆಮೇಲೆ ಶಿವಕುಮಾರ್ ಸ್ವಾಮೀಜಿಗಳು ಸಿದ್ಧಗಂಗಾ ತುಮಕೂರು, ಅವರು 108 ವರ್ಷ ಅವ್ರಿಗೆ ಆದಾಗ, ಸೊ ಇಡೀ ರಾಜ್ಯದಿಂದ ಒಬ್ಬೊಬ್ರು ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡು ಅವರ ಜೀವನ ಚರಿತ್ರೆದು ಕಂಪ್ಲೀಟ್ ಮ್ಯೂಸಿಯಂ ನಲ್ಲಿ ಹಾಕ್ಬೇಕು ಅಂತ ಹೇಳಿ ಅಪಾರ್ಚುನಿಟಿ ಬೇಕು. ಅದ್ರಲ್ಲಿ ನಾನು ಒಬ್ಬ ಸೆಲೆಕ್ಷನ್ ಆಗಿದ್ದೆ. ಸೊ ನನಗೆ ಅಲ್ಲಿ ಮಾಡೋಂಥ ಅವಕಾಶ ಸಿಕ್ಕಿದೆ. ನಮ್ಮ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು ಅಲ್ಲಿ. ಅವ್ರ ಜೀವನ ಚರಿತ್ರೆ, ಸಣ್ಣ ಮಗುವಾಗಿಂದ ಅವ್ರು ಹೆಂಗ್ ಮಾಡಿದ್ರು, ಕೊನೆಗೆ ಏನೆಲ್ಲ ಸಂಸ್ಥೆ ಕೊಟ್ಟರು. ಎಲ್ಲಿದೆ ಸರ್ ಅದು? ಸಿದ್ಧಗಂಗಾ ಮಠದಲ್ಲಿ
ಅದೇ ಒಂದು ಹಾಲ್ ಮಾಡ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಅಲ್ಲೇ ಇದೆಯಾ? 108ನೇ ಅವ್ರದ್ದು ಜನ್ಮ ಇದಕ್ಕೋಸ್ಕರ 108 ಜನ ಕಲಾವಿದರಿಂದ ಅವ್ರು ಪೇಂಟಿಂಗ್ ಮಾಡಿಸಿದ್ರು. ಅಷ್ಟು ಇದೆ ಅದರಲ್ಲಿ. ಅದೊಂದಾಯ್ತು. ಆಮೇಲೆ ಅಭಿನಂದನಾ ಪ್ರಶಂಸನೀಯ ಪತ್ರಗಳು ಜಿಲ್ಲಾ ಮಟ್ಟದ್ದು ಸಿಕ್ಕಿದೆ, ರಾಜ್ಯ ಮಟ್ಟದ್ದು ಸಿಕ್ಕಿದೆ. ಕೆಲಸ ಮಾಡ್ತಾ ಇದ್ದಾರೆ ನನ್ನ ಅಡಿನಲ್ಲಿ ಅಂತಂದ್ರೆ ರೆಗ್ಯುಲರ್ ಆಗಿ ಒಂದು 5 ಜನ ಇದ್ದೇ ಇರ್ತಾರೆ. ಅಲ್ಲಿ ಇವರೊಬ್ರು ಇನ್ನೊಬ್ಬ ಕೇಶವ ಅಂತ ಇದ್ದಾನೆ, ಅವ್ರು ಬಿಟ್ರೆ ಇನ್ ಪೇಂಟಿಂಗ್ ವರ್ಕ್ ಮಾಡೋರು ಇದ್ದಾರೆ. ಸೊ ಇದು ಪಾರ್ಟ್ ವರ್ಕ್, ಸ್ಕಲ್ಪ್ಚರಿಂಗ್ ವರ್ಕ್ ಮಾಡೋರು ಒಂದಿಷ್ಟು ಜನ, ಆಮೇಲೆ ಈ ತರ ಕೆಮಿಕಲ್ ಹಾಕೋದು ಒಂದಿಷ್ಟು ಜನ, ಆಮೇಲೆ ಪೇಂಟಿಂಗ್ ವರ್ಕ್ಸ್ ಹೆಂಗ್ ಬೇಕು ನಾವು ಟೀಮ್ ತಗೊಂಡು ವರ್ಕ್ ಮಾಡಿದ್ವಿ. ಕರೋನಾ ಅಂತ ಟೈಮ್ ನಲ್ಲಿ ಯಾರಿಗೂ ಕೆಲಸ ಇದ್ದಿಲ್ಲ, ಬಟ್ ನಾವು ಆ ಟೈಮ್ ಕೆಲಸ ಮಾಡಿದ್ವಿ. ಮಾಡ್ತೀವಿ ಸರ್. ಇದು ನೋಡಿ ಮಾಡೋ ಪ್ರೊಸೀಜರ್. ಫಸ್ಟ್ ಎಲ್ಲ ಹ್ಯಾಂಡ್ ವರ್ಕ್ ಕೈಯಲ್ಲಿ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಈ ತರ ರೆಡಿ ಆಗುತ್ತೆ. ಕಾಸ್ಟಿಂಗ್ ಮಾಡಿ ಕೊನೆ ಈ ಮಟ್ಟಕ್ಕೆ ಹೋಗುತ್ತೆ ವರ್ಕ್. ನಾಳೆ ಫ್ರೀ ಇರ್ತೀನಿ, ಅಲ್ಲೋದಾಗ ಫೋನ್ ಮಾಡಿ ನಾನು ಬರ್ತೀನಿ. ಒಂದು ಅರ್ಧ ಗಂಟೆ ಬರ್ತೀನಿ. ಇದು ಆನೆ ಆಮೇಲೆ ಇಲ್ಲಿ ಶಿವಮೊಗ್ಗ ಲೋಕಲ್ ಮನೆ ಹೆಸರುಗಳೆಲ್ಲ ತುಂಬಾ ತಗೊಳ್ತಾರೆ. ಹೌದೌದು, ಯಾಕಂದ್ರೆ ಮನೆನೇ ಕಟ್ಸಿರ್ತಾರೆ, ಹೆಸರು ಬೇಕೇ ಬೇಕಲ್ಲ ಸರ್. ಸಿಮೆಂಟ್ ವರ್ಕ್ ಎಲ್ಲ ಜಾಸ್ತಿ ನಾವು ಹೊರಗಡೆ ಮಾಡ್ತೇವೆ. ಸೊ ಮನೆಗೆ ಇರ್ಲಿ ಒಂದು ನೆನಪಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು. ಇದು ಇಲ್ಲೇನಾ? ಇಲ್ಲೇ ಇದು ಇದ್ರದ್ದು ಸಿಮೆಂಟ್ ವರ್ಕ್ ಆಲ್ಮೋಸ್ಟ್ ಏನೆಲ್ಲ ಇದಿದೆ ನಾವು ಕಾಲೆಗೆ ಏನೇನ್ ಸಂಬಂಧಪಟ್ಟಿದೆ ಎಲ್ಲದೂ ಅಳವಡಿಸ್ಕೊಂಡಿದೀವಿ. ಪಾರ್ಟಿಗೆ ಬೇಗ ಯಾವ್ದು ಇಂಟ್ರೆಸ್ಟ್ ಮಾಡ್ತಾರೋ ಅದನ್ನ ಸಾಮಾನ್ಯ ಕೊಡ್ತೇವೆ. ಸೊ ಅದು ಕೂಡ ಒಂದು ಪೇಂಟಿಂಗ್ಸ್ ಬನ್ನಿ. ಅಕ್ರಿಲಿಕ್ ಕ್ಯಾನ್ವಾಸ್ ಮೇಲೆ ಮಾಡಿರುತ್ತೆ. ಇವೆಲ್ಲ ನಮಗೆ ಬಂದಂತ ಪ್ರಶಸ್ತಿಗಳು ಎಲ್ಲ ಇದೆ. ಇವರು ನಮ್ಮ ತಂಗಿ ಮಗ, ಇವನು ತುಂಬಾ ತೀಟ್ಲೆ ಅಳಿಯನ. ಇವೆಲ್ಲ ನಮಗೆ ಬಂದಂತ ಸುಮಾರೆಲ್ಲ ಹಾಳಾಗಿದೆ, ಹಾಗೆಲ್ಲ ಇಟ್ಟಿದ್ದೀನಿ. ಇದು ಅವಾಗ ಪೇಂಟಿಂಗ್ ಮಾಡಿದ್ವಿ ಅಂದಲ್ಲ, ಆ ಟೈಮಲ್ಲಿ ಮಾಡೋ ಅಂತದ್ದು. ಆಮೇಲೆ ಪ್ರತಿ ವರ್ಷ ದಸರಾಕ್ಕೆ ಏನಾದ್ರು ಒಂದು ವಿಶೇಷ ಮಾಡ್ತೇವೆ ನಾವು. ಇದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ